ದೇವಾಂಶ? ಹೌದು, ಸರಿಯಾಗಿ ಯೋಚನೆ ಮಾಡು. ನೀನು ಯಾವ ಪ್ಲಾನ್ ಮಾಡಿಲ್ಲ, ನಾನು ಯಾವ ಪ್ಲಾನ್ ಮಾಡಿಲ್ಲ, ನಮ್ಮಮ್ಮನೂ ಏನು ಮಾಡಿಲ್ಲ. ಅವಳಿಗೆ ಅನ್ಯಾಯ ಆಯ್ತು. ದೇವಾಂಶ್ ಆ ಹುಡುಗಿ ಜೊತೆಲೇ ಇದ್ದ ಅಂದ್ರೆ ದೇವಾಂಶ ತಪ್ಪು ಮಾಡಿದ್ದಾನೆ ಅಂತಲ್ವಾ? ಅಂದ್ರೆ ದೇವಾಂಶ್ ಒಳ್ಳೆತನದ ಮುಖವಾಡ ಹಾಕೊಂಡು ನಮ್ಗೆ ಮೋಸ ಮಾಡ್ದ ಅಂತ ಆಯ್ತು. ಅಯ್ಯೋ ಇಲ್ಲ, ದೇವಾಂಶ್ ಮಾಡಿದಾನೆ ಅಂದ್ರೆ ನಮ್ಮ ಕಷ್ಟ ಆಗ್ತಿದೆ. ಯಾವತ್ತೂ ದೇವಾಂಶ್ ಮಾಡಲ್ಲ. ಮಾಡಿರ್ಬೋದೇನೋ, ಸಿಕ್ಕಾಕೊಂಡಿಲ್ವೇನೋ. ಸಿಕ್ಕಾಕೊಳ್ಳೋವರೆಗೂ ಯಾರು ಕಳ್ರಲ್ಲ ಊರ್ಮಿಳಾ. ನಿಂತರ ನಂತರನಾ? ನನ್ನನ್ ಯಾಕಂತಿದ್ಯಾ? ಅಷ್ಟೇ ಅಲ್ವಾ, ಒಳಗೊಂದು ಹೊರಗೊಂದು ಚೆನ್ನಾಗಿ ನಾಟಕ ಮಾಡ್ತಿದ್ಯಾ. ಅದೇ ಅಲ್ಲಿ ಅವ್ರು ಎಲ್ರ ಮುಂದೆ ಒಳ್ಳೆ ತರ ನಾಟಕ ಮಾಡ್ತಿದ್ಯಲ್ಲ. ದೇವಾಂಶು ನಿಂತರನೇ ಒಳ್ಳೆ ಒಂಥರ ನಾಟಕ ಮಾಡ್ತಿರ್ಬೋದು. ಈಗ ಸಿಗಾಕೊಂಡಿರ್ಬೋದು. ಹಾ ಸರಿ, ಹೇಗಾದ್ರೆ ಊರ್ಮಿಳಾ, ನಾವು ಅನ್ಕೊಂಡಿದ್ದಂತೂ ಆಯ್ತಲ್ಲ. ಇದನ್ನ ಹೇಗ್ ಸೆಲೆಬ್ರೇಟ್ ಮಾಡೋದು ಅಂತ ಯೋಚಿಸೋಣ. ಸೆಲೆಬ್ರೇಷನ್ಸ್ ಹಾಗಿರ್ಲಿ, ಮುಖದ ಮೇಲೆ ಒಂದು ಚಿಕ್ಕ ನಗು ಕಾಣಿಸಿದ್ರು ನಿನ್ ಮೇಲೆ ಅನುಮಾನ ಬರುತ್ತೆ. ನಂತರನೇ ನೀವು ಕೂಡ ಸ್ಯಾಡ್ ಫೇಸ್ ಇಟ್ಕೊಂಡ್ರೆ ಒಳ್ಳೇದು. ಹುಷಾರು, ಇವ್ ನನ್ನಿಂದನೇ ಮುಚ್ಚಿಡ್ತಿದ್ದಾನ ಅಥವಾ ನಿಜವಾಗ್ಲೂ ಏನು ಮಾಡಿಲ್ವಾ? ಅಷ್ಟಕ್ಕೂ ಏನಾಗಿರ್ಬೋದು? ಹೇಗ್ ತಿಳ್ಕೊಳ್ಳೋದು? ಏನು ಊರ್ಮಿಳಾ ಹತ್ರನೂ ನಿಜ ಹೇಳಿಲ್ಲ? ಊರ್ಮಿಳಾ ಏನೋ ನಮ್ಮನ್ನ ಯೂಸ್ ಮಾಡ್ಕೋತಿದ್ದಾಳೆ ಅಂತ ಅನ್ಕೊಂಡಿದ್ದಾಳೆ. ಆದ್ರೆ ನಾವೇ ಅವಳನ್ನ ಯೂಸ್ ಮಾಡ್ತಿದೀವಿ ಅನ್ನೋ ವಿಷಯ ಪಾಪ ಅವಳಿಗೆ ಗೊತ್ತಿಲ್ಲ. ಆದ್ರೂ ಒಂದ್ ಕೆಲ್ಸ ಆಗೋವರೆಗೂ ಯಾರ್ದಾದ್ರೂ ಅಗತ್ಯ ಇರುತ್ತೆ ಹೊರತು ಆ ಕೆಲ್ಸ ಆದ್ಮೇಲೆ ಅವ್ರಿಗೂ ನಮಗೂ ಯಾವ ಸಂಬಂಧನೂ ಇರಲ್ಲ. ನಿಜ ಆಚೆ ಬಂದು ನಾವು ಸಿಕ್ಕಾಕೊಳ್ಳುವಂತ ಸಾಧ್ಯತೆಗಳಿರುತ್ತೆ. ಆದ್ರೂ ಅವಳು ನಾಟಕ ಮಾಡ್ತಾ ಇರೋದು ನಮ್ಮ ಹತ್ರನೋ ಅವ್ರ ಹತ್ರನೋ ಅಂತ ಯಾರಿಗ್ ಗೊತ್ತು? ಈಗ ತಪ್ಪು ಒಪ್ಪುಗಳನ್ನ ಯೋಚನೆ ಮಾಡುವಂತ ಸಮಯ ಅಲ್ಲ. ನಮಗೆ ದೇವಾಂಶ್ ಜೀವಂತವಾಗಿರೋದು ಮುಖ್ಯ. ಹಾಗಿದ್ದಾಗ ರಾಜಲಕ್ಷ್ಮಿನ ಮದುವೆ ಮಾಡಿಕೊಳ್ಳೇಬೇಕು. ಇಲ್ಲ, ನನ್ನ ಮಗ ತಪ್ಪು ಮಾಡಿಲ್ಲ, ಬೇರೆಯವ್ರು ತಪ್ಪು ಮಾಡಿರೋದು. ಆದ್ರೆ ಅವ್ರು ಯಾರು ಅಂತ ಹೇಗ್ ಕಂಡು ಹಿಡಿಯೋದು? ಹೌದು ವೈದೇಹಿ, ಈಗ ದೇವಾಂಶ್ನ ಒಪ್ಸ್ಲೇಬೇಕು. ಅಷ್ಟ್ರೊಳಗೆ ತಪ್ಪು ಮಾಡ್ದವನು ಸಿಕ್ಕ್ರೆ ಯಾವ ತೊಂದ್ರೆನೂ ಇರೋದಿಲ್ಲ. ಇಲ್ಲ ಅಂದ್ರೆ ದೇವಾಂಶ್ನ ತಡೆಯೋದು ಕಷ್ಟ. ಯಾರ ಮಾತು ಕೇಳಲ್ಲ. ಅವನಾಗಿನೇ ನೇಣಿಗೆ ಶರಣಾಗ್ತಾನೆ. ಒಂದ್ ವೇಳೆ ಈ ಜನರು ಬದ್ಲಾಗ್ತಾರೇನೋ, ಅವ್ರ ನಿರ್ಧಾರ ಬದಲಾಯಿಸ್ಕೋತಾರೇನೋ ಅಂತ ಅನ್ಕೋತಿರ್ಬೋದು. ಹಿಂದೆ ಎಲ್ಲ ನಮ್ಮ ಕಡೆ ಕಣ್ಣೆತ್ತಿ ಕೂಡ ನೋಡೋಕೆ ಧೈರ್ಯ ಇಲ್ದೇ ಇರೋಂಥವ್ರು ದೇವಾಂಶ್ನ ದೋಷಿ ಅಂತ ಅನ್ಕೊಂಡಾಗ ಅವ್ರು ಬದ್ಲಾಗಲ್ಲ. ದೇವಾಂಶ್ ಮಾತ್ರ ನಿರ್ಧಾರ ಬದಲಾಯಿಸ್ಕೋಬೇಕು. ನಾಳೆ ಸಂಜೆವರೆಗೂ ಮಾತ್ರ ಸಮಯ ಇರೋದು. ಗೊತ್ತು ಅತ್ತೆ, ನಾಳೆ ಸಂಜೆವರೆಗೂ ಟೈಮ್ ಇದೆ ಅಲ್ವಾ? ಅಷ್ಟ್ರಲ್ಲಿ ನನ್ ಗಂಡ ನಿರಪರಾಧಿ ಅಂತ ನಾನು ಪ್ರೂವ್ ಮಾಡ್ತೀನಿ. ನಿಜವಾಗ್ಲೂ ತಪ್ಪು ಮಾಡಿರೋರ್ಗೆ ಶಿಕ್ಷೆ ಕೊಡಿಸ್ತೀನಿ. ಯಾವ ನಂಬಿಕೆಯಿಂದ ಹೇಳ್ತಾ ಇದ್ಯಾ ವೈದೇಹಿ? ನಿನ್ ಧೈರ್ಯ ಕಾರಣ ಏನು? ನನ್ ಭಾವನ್ ಮಾತೆ ನನಗ್ ಧೈರ್ಯ ಅತ್ತೆ. ಧರ್ಮನ ನಾವ್ ಕಾಪಾಡಿದ್ರೆ ಆ ಧರ್ಮನೇ ನಮ್ಮನ್ನ ಕಾಪಾಡತ್ತೆ ಅಂತ ಹೇಳಿದಾರೆ. ಮನಸ್ಸನ್ ಗಟ್ಟಿ ಮಾಡ್ಕೊಂಡು ರಾಜಲಕ್ಷ್ಮಿನ ಮದ್ವೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟೆ ಅತ್ತೆ. ಆದ್ರೆ ಬಾವ ಏನ್ ಹೇಳಿದ್ರು ಗೊತ್ತಾ? ರಾಜಲಕ್ಷ್ಮಿಗೆ ಅನ್ಯಾಯ ನಡೆದಿದೆ, ಅದು ನಾನಲ್ಲ ಅಂದ್ಮೇಲೆ ನನ್ ಜೊತೆ ಮದ್ವೆ ಮಾಡ್ಸಿದ್ರೆ ಮತ್ತೆ ರಾಜಲಕ್ಷ್ಮಿಗೆ ಅನ್ಯಾಯ ಮಾಡ್ದ ಹಾಗೆ ಆಗತ್ತೆ ಹೊರತು ನ್ಯಾಯ ಮಾಡ್ದಾಗ ಆಗಲ್ಲ ಅಂತಂದ್ರು. ಅಂದ್ರೆ ನೀನು ಹೂ ಅಂತ ಹೇಳ್ ಬಂದ್ಯಾ? ನಿನಗೆ ನಿಜವಾದ ವಿಷಯ ಅರ್ಥ ಆಗ್ತಿಲ್ಲ. ರಾಜಲಕ್ಷ್ಮಿನ ಮದ್ವೆ ಮಾಡ್ಕೊಳ್ದೆ ಹೋದ್ರೆ ಎಲ್ಲ ಗೊತ್ತು. ಭಾವಂಗೇನಾದ್ರೂ ಆದ್ರೆ ನನಗಿಂತ ಬೇಜಾರ್ ಮಾಡ್ಕೊಳ್ಳೋರು, ನನಗಿಂತ ದುಃಖ ಪಡೋರು ಬೇರೆ ಯಾರೂ ಇಲ್ಲ. ನಿಜಾನ ಕಂಡು ಹಿಡಿತೀನಿ, ನನ್ನ ಭಾವನ ಕಾಪಾಡ್ಕೋತೀನಿ.
ಒಂದ್ ವೇಳೆ ಹಾಗೆ ನಡೀಲಿಲ್ಲ ಅಂದ್ರೆ ಬಾವನ್ನ ಎಲ್ಲಿ ನೇಣಿಗೆ ಹಾಕ್ತಾರೋ ನಾನು ಅಲ್ಲೇ ನೇಣು ಹಾಕೋತೀನಿ. ವೈದೇಹಿ ವೈದೇಹಿ ಇಷ್ಟು ಮೊಂಡಿ ತರ ಮಾತಾಡ್ತಿದ್ದಾಳಲ್ಲ, ಗಂಡ ಹೋದ್ರೂ ಪರವಾಗಿಲ್ಲ, ಅವಳ ಮಾಂಗಲ್ಯನ ಇನ್ನೊಬ್ರ ಜೊತೆ ಹಂಚ್ಕೊಳ್ಳೋದು ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾಳೆ ಅಂತ ನೀವೆಲ್ಲ ಅನ್ಕೊಳ್ತಾ ಇರಬಹುದು. ಬಾವನ್ನ ಕಾಪಾಡ್ಕೊಳ್ಳೋದಕ್ಕೆ ಉಳ್ದಿರೋ ಒಂದೇ ಒಂದು ದಾರಿ ಅಂದ್ರೆ ನಿಜವಾಗ್ಲೂ ತಪ್ಪು ಮಾಡ್ದವನ್ನ ಕಂಡು ಹಿಡಿಯೋದು. ಅದನ್ನ ಬಿಟ್ಟು ಬೇರೆ ದಾರಿನೇ ಇಲ್ಲ. ಹೀಗೆ ಹಠ ಹಿಡಿದಿರೋ ಪ್ರತಿ ಸಲನೂ ಇವಳೆ ಗೆದ್ದಿದ್ದಾಳೆ. ಈ ಸಲನೂ ವಾಲಿನ ಹಿಡ್ಕೊಟ್ಟು ಇವಳೆ ಗೆದ್ಬಿಡ್ತಾಳ. ಹಾಗೇನಾದ್ರೂ ಆದ್ರೆ ನನ್ ಮಗನ ಗಲ್ಲಿಗೇರಿಸ್ತಾರೆ, ಇಲ್ಲ ಆ ರಾಜಲಕ್ಷ್ಮಿ ನನ್ ಸೊಸೆ ಆಗ್ತಾಳೆ. ಹಾಗಾಗ್ಬಾರ್ದು. ವಾಲಿಗೆ ಹುಷಾರಾಗಿರು ಅಂತ ಹೇಳ್ಬೇಕು. ವೈದೇಹಿ ಮಾತ್ ಕೇಳ್ತಾ ಇದ್ರೆ ಅವಳು ಅನ್ಕೊಂಡಿದ್ದನ್ನ ಸಾಧಿಸ್ತಾಳೆ ಅಂತ ಅನಿಸ್ತಿದೆ. ಅವ್ರ ಪ್ರೀತಿ ಮುಂದೆ ವಿಧಿನೇ ಸೋತ್ ಹೋಗಿದೆ. ಯಾರು ಮಾಡಿದ ಕುತಂತ್ರ ಗೆಲ್ಲತ್ತಾ? ವೈದೇಹಿನೇ ಗೆಲ್ತಾಳೆ. ಇವಳೇನು ಹೀಗ್ ಲುಕ್ ಕೊಡ್ತಾ ಇದ್ದಾಳೆ? ಇವಳು ನಮ್ ಕಡೆನಾ ಅಥವಾ ವಾಲಿ ಅನುಮಾನ ಪಡ್ತಿರೋ ಹಾಗೆ ಅವ್ರ ಕಡೆನಾ?